ಅಣ್ಣ ನಾ ಬಂದೆ. ಓಹೋ, ಏನೋ ಇಷ್ಟು ಬೇಗ ಬಂದೆ? ಅಯ್ಯೋ ಬಸ್ ಅವ್ನು ಎಲ್ಲೂ ನಿಲ್ಲಿಸ್ಲಿಲ್ಲ ಅಣ್ಣ, ಹಾಗೇ ಓಡಿಸ್ಕೊಂಡ್ಬಂದು ಲೇಟ್ ಆಗ್ಬಿಟ್ಟ, ಹಾಗೂ ಲೇಟ್ ಆಗೋಯ್ತಣ್ಣ. ಸುಮತಿ ಅವ್ರಿಗೊಂದು ಲೋಟ ಕಾಫಿ ಕೊಡಮ್ಮ. ಡಿಕಾಷನ್ ಸ್ವಲ್ಪ ಸ್ಟ್ರಾಂಗ್ ಆಗಿರ್ಲಿ. ಇಲ್ಲ ಬೇಡ ಬೇಡ, ಅವ್ನು ಬರ್ತಾ ಕುಡ್ದೇ ಬಂದಿರ್ತಾನೆ. ಏ ಕುಡ್ಕೊಂಡೇ ಬಂದಿದ್ಯಾ ತಾನೆ? ಅಣ್ಣ ಬಸ್ ಎಲ್ಲೂ ನಿಲ್ಲಿಸ್ಲಿಲ್ಲ ಅಂತ ಹೇಳಿದ್ನಲ್ಲ ಅಣ್ಣ. ಹೌದೌದು, ಡ್ರೈವರು ಕಂಡಕ್ಟ್ರು ಇದಕ್ಕೂ ಯಾವುದಕ್ಕೂ ನಿಲ್ಸದೆ ಹಂಗೆ ಬಂದ್ಬಿಟ್ರು. ನೀನು ಬಂದ್ಬಿಟ್ಟಲ್ಲ. ಅಯ್ಯೇ, ಅವ್ರು ಬಂದ್ರು ನೀನು ಬಿಡ್ತೀನಲ್ಲ. ಇರ್ರಿ ಬನ್ನಿ ಕೂತ್ಕೊಳ್ಳಿ. ನಿನಗೆ ಡಾಕ್ಟ್ರು ಪೈಲ್ಸ್ ಆಗಿದೆ, ಎಲ್ಲೂ ಕೂರ್ಬಾರ್ದು ಅಂತ ಹೇಳಿದ್ರು ತಾನೆ? ನನಗಣ್ಣ ಹ್ಞೂ ಅಣ್ಣ, ಮರ್ತೋದೆ, ಈಗ ನೆನ್ಪಂತ. ಬಸ್ಸಲ್ಲಿ ಇಷ್ಟೊತ್ತು ಕುತ್ಕೊಂಡೇ ಬಂದ, ಈಗ ನಿಂತ್ಕೋತೀನಿ ಬಿಡ. ನಿಂತೇ ಇರಬೇಕು. ಹಾಯ್ ಅಂಕಲ್. ಹಾಯ್ ಶಕ್ತಿ. ಓ ಮೈ ಗಾಡ್, ನೀವೇನ್ ಮಾಡ್ತಿದ್ದೀರಾ? ಅಯ್ಯೋ, ಅಷ್ಟು ದೊಡ್ಡ ಕಂಪ್ನಿ ಸಿಇಒ ನೀವು, ನೀವೇನ್ ಕೆಳಕ್ ಕೂತಿದ್ದೀರಾ? ಎದ್ದೇಳಿ ಎದ್ದೇಳಿ, ಬನ್ನಿ ಬನ್ನಿ. ನಾವಿಲ್ಲೇ ಚೆನ್ನಾಗಿದ್ದೀವಿ. ಬನ್ನಿ, ನೀವು ಮೇಲ್ ಕೂತ್ಕೊಳ್ಳಿ. ಅದೇ ಅಲ್ಲಿ ಅಷ್ಟೊಂದು ಜಾಗ ಇದ್ರು ಅವ್ರನ್ನ ಅಲ್ಲಿ ಕೂರ್ಸ್ಬಾರ್ದಾ? ನೀವು ಬನ್ನಿ ಇಲ್ಲಿ ಕೂತ್ಕೊಳ್ಳಿ. ನೀವು ಬನ್ನಿ ಇಲ್ಲಿ ಕೂತ್ಕೊಳ್ಳಿ. ಪರವಾಗಿಲ್ಲ, ಕೂತ್ಕೊಳ್ಳಿ. ಪರವಾಗಿಲ್ಲ, ಕೂತ್ಕೊಳ್ಳಿ. ಪರವಾಗಿಲ್ಲ ಬಿಡಮ್ಮ, ನಾವಲ್ಲೇ ಕೂತ್ಕೋತೀವಿ. ಏ ಕೂತ್ಕೊಳ್ಳಿ ಅಂದ್ರೆ ಅದು ನಾವು ದಿನ ಆಫೀಸಲ್ಲಿ ಚೇರ್ ಮೇಲೆ ಕೂತ್ಕೊಳ್ಳೋದು. ಕಾರಲ್ಲಿ ಜರ್ನಿ ಮಾಡ್ಕೊಂಡು ಬಂದು ಕಾಲೆಲ್ಲ ತುಂಬ ನೋವ್ತಿದೆ, ಅದಕ್ಕೆ ನೆಲದ ಮೇಲೆ ಕೂತ್ಕೊಂಡ್ರೆ ಚೆನ್ನಾಗಿ ಅನ್ಸುತ್ತೆ ಅಂತ. ಶಾಮಣ್ಣ ಅವರು, ನೀವು ನಿಂತೇ ಇದ್ದೀರಲ್ಲ, ಕೂತ್ಕೊಳ್ಳಿ. ನನ್ಗಂತೂ ಶಾಪಿಂಗ್ ಮಾಡಿ ಮಾಡಿ ಸುಸ್ತಾಗಿದೆ, ನಾನು ಕೂತ್ಕೋತೀನಪ್ಪ. ಹಾ ಶಕ್ತಿ, ತಗೊಳ್ಳಿ, ಜಾನ್ ಬೇಬಿ ಗಿಫ್ಟ್ ಇದು. ಥ್ಯಾಂಕ್ ಯು. ಏ ಯಶಾ, ಏನಿದು ಕಾಲ್ ಮೇಲೆ ಕಾಲ್ ಹಾಕೊಂಡು ಕೂತಿದ್ಯಾ? ಸ್ವಲ್ಪ ನೋಡ್ ಕಲಿ, ಇಳಿಸ್ದೆ ಕಾಲು. ಮಾಮ್, ಅಂಕಲ್ ಏನ್ ನಿಮ್ ತರ 1960 ಅವರು ಅಂತ ಅನ್ಕೊಂಡಿದ್ಯಾ? ಅವ್ರು 2040 ಇದ್ದಾರೆ. ಹೆವಿ ಫಾರ್ವರ್ಡ್ ಥಿಂಕಿಂಗ್, ಗೊತ್ತಾ? ನೀವ್ಗಳು 2026 ಅಲ್ಲಿದ್ರು ನಿಮ್ ಬಾಡಿ ಮಾತ್ರ ಇಲ್ಲಿದೆ, ತಲೆ 1960 ಅಲ್ಲ. ಗೆಸ್ಟ್ಗಳು ಬಂದಿದ್ದಾರೆ, ಬರೀ ಕಾಫಿಲೇ ಮುಗಿಸ್ತಿದ್ದೀರಲ್ಲ. ನಮ್ ಡ್ಯಾಡಿ ಶ್ಯಾಮವ ಇಬ್ರು ಸೇರ್ಕೊಂಡು ವೀಕೆಂಡ್ ಅಲ್ಲಿ ಅಡ್ಗೆ ಮಾಡ್ತಾರೆ. ಆಹಾ, ಏನ್ ಸಕ್ಕದಾಗಿರುತ್ತೆ ಗೊತ್ತಾ? ಅಯ್ಯೋ, ಅದನ್ನ ಅವ್ರಿಗೇನಮ್ಮ ಹೇಳ್ತೀಯಾ? ಅವ್ರ ತಮ್ಮ ಜ್ಞಾನಶೇಖರರು ಅದ್ಭುತವಾಗಿ ಕಾಫಿ ಮಾಡ್ತಾರೆ. ಅಪ್ಪ, ನಮ್ ಭಾವ ಮತ್ತೆ ನಮ್ ಬಾಸ್ ಬಂದಿದ್ದಾರೆ. ಅದಕ್ಕಿಂತ ಇಂಪಾರ್ಟೆಂಟ್ ನಮ್ ರೋಲ್ ಮಾಡೆಲ್ಗಳು ಬಂದಿದ್ದಾರೆ. ಕೇಸರಿ ಬಾತ್ ಮಾಡಿಪ್ಪ. ರಿಲೇಟಿವ್ ಹೆಸರು ನಿಂಗ್ ಮೊಸರಾ? ಸರ್, ನಿಮ್ಗೆ ಇಷ್ಟವಾದ್ರೆ ಹೇಳಿ ಸರ್, ಈಗಲೇ ಅದನ್ನೇ ಅಡುಗೆ ಮಾಡ್ಬಿಡ್ತೀನಿ. ಅಯ್ಯೋ, ನಂಗೇನು ಬೇಡಪ್ಪ. ಅಯ್ಯೋ ಅಂಕಲ್, ಅದನ್ನೆಲ್ಲ ಹೇಳ್ಬಾರ್ದು. ಅದಕ್ಕೋಸ್ಕರನೇ ಎಷ್ಟೋ ಜನ ಕಾಯ್ಕೊಂಡಿರ್ತಾರೆ. ಅಪ್ಪ, ನೀವ್ ಅವತ್ ಕೇಸರಿ ಬಾತ್ ಮಾಡಿದ್ರಿ ಅಲ್ಲ, ಅದ್ ಮಾಡಿಪ್ಪ, ತುಂಬಾ ಚೆನ್ನಾಗಿತ್ತು. ಏ, ಅವತ್ತು ಕೇಸರಿ ಬಾತ್ ಮಾಡಿದ್ ನಾನು. ಕೇಸರಿ ಬಾತ್ ಮಾಡಿರೋ ಪಾತ್ರೆ ತೊಳೆಯೋದು ಎಷ್ಟು ಕಷ್ಟ. ಸುಮ್ಮನೆ ಸರಿ, ನೀವಿಬ್ರು ಸೇರ್ಕೊಂಡ್ ಮಾಡಿ ಆಯ್ತಾ? ಇರು ಶಕ್ತಿ, ನಿಮ್ಗೇನಿಷ್ಟ ಅಂತ ಹೇಳಿಪ್ಪ, ಅದನ್ನೇ ಮಾಡೋಣ.
ಅವ್ರೇನ್ ಕೇಸರಿ ಬಾತ್ ತಿನ್ನಕ ಅಷ್ಟ್ ದೂರದಿಂದ ಎಲ್ಲಿಗೆ ಬಂದಿರೋದು? ಅವ್ರ ಇಂಟೆನ್ಷನ್ನೇ ಬೇರೆ. ಭಾವ ಬನ್ನಿ, ಮನೆ ಹೆಣ್ಮಕ್ಳೆಲ್ಲ ಆರ್ಡರ್ ಮಾಡಿದ್ಮೇಲೆ ಮುಗೀತು. ಬನ್ನಿ ಕೇಸರಿ ಬಾತ್ ಮಾಡೋಣ. ಏನ್ ಶಕ್ತಿ, ಒಳ್ಳೆ ಬೋಧಿ ಮರದ ಕೆಳಗೆ ಬುದ್ಧ ಕೂತಂಗ್ ಕೂತ್ಬಿಟ್ಟಿದ್ದೀರಾ? ಎಲ್ಲರೂ ಬಂದಿದ್ದಾರೆ, ಒಂದ್ ಸೆಲ್ಫಿ ಗಿಲ್ಫಿ ತಕೊಂಡ್ ಮಜಾ ಮಾಡೋದ್ ಬಿಟ್ಟು ಹೋಗೋ ಸೆಲ್ಫಿ ತಗೋ ಹೋಗು. ವಾವ್, ನೋಡಿದ್ರಾ ಅಂಕಲ್ ದೆಷ್ಟು ಫಾರ್ವರ್ಡ್ ಥಿಂಕಿಂಗ್. ಗ್ರೇಟ್ ಅಂಕಲ್, ನೀವು ಟಚ್ ಮಾಡ್ಬಿಟ್ರಿ. ಗ್ರೇಟ್ ಅಂಕಲ್ ನೀವು, ಗ್ರೇಟ್. ಬನ್ನಿ ಬನ್ನಿ ಹೋಗೋಣ. ಹುಡುಗಿ ಕಾಲಿಗೆ ಬಿದ್ದುಬಿಟ್ನಲ್ಲ ಇವನು, ಶರಣಾಗ್ಬಿಟ್ಟ. ಇವನು ನೋಡಿದ್ರೆ ಗುಣ ತಮ್ಮ ಅಂತ ಯಾವನಾದ್ರೂ ನಂಬ್ತಾನ? ಎತ್ತು ನಮ್ಮಮ್ಮನ ಹುಟ್ಟಿಲಿ ಕೊನೆ ಮಗ ಆಗಿ ಏನು ಅಂತ ಹುಟ್ಕೊಂಡು ಕಿಸಿಯೋದು ನೋಡು. ಇವನನ್ನ ತುಂಬ ಪಾಪದವು ಅಂತ ಅನ್ಕೊಂಡ್ಬಿಟ್ಟಿದ್ದೆ, ಆದರೆ ಆಗಲೇ ಹುಡುಗಿನ ಇಂಪ್ರೆಸ್ ಮಾಡೋಕೆ ನೋಡ್ತಿದ್ದಾನೆ. ಇವನು ಹೆಂಡತಿ ಗುಲಾಮ ಆಗೋದು ಗ್ಯಾರಂಟಿ ಅನಿಸುತ್ತೆ. ಯಾಕೋ ಇದು ಸರಿ ಕಾಣಿಸ್ತಾ ಇಲ್ಲ. ಸರ್ ಇದೇನಿದು, ಈ ಮನೇಲೇನು ಗಂಡಸರು ತುಂಬ ಡಮ್ಮಿ ಆಗಿಬಿಟ್ಟಿದಾರಲ್ಲ. ಇಬ್ಬರು ಅಡುಗೆ ಮನೆಗೆ ಹೋಗಿ ಅರ್ಧ ದಿನ ಆಯಿತು, ಇನ್ನೂ ಪತ್ತೆ ಇಲ್ಲ. ಇಲ್ಲಿ ನೋಡಿದ್ರೆ ಈ ಹೆಂಗಸರು ಹರಟೆ ಹೊಡಿತಾ ಕೂತ್ಕೊಂಡಿದ್ದಾರೆ. ಅಣ್ಣ, ನಿಮ್ಗೊಂದು ವಿಷಯ ಗೊತ್ತಾ? ಏನೋ? ನೆನ್ನೆ ನಾನು ಮುನೇಶ್ವರ ಗುಡಿಗೆ ಹೋಗಿದ್ನಾ, ಅಲ್ಲಿ ವಿಕ್ರಾಂತ್ ಗ್ರೂಪ್ನ ಹುಡುಗರು ನನ್ನ ಹೊಡೆಗೆ ಬಂದಿದ್ರಣ್ಣ. ನಿನ್ನನ್ನು ಹೊಡೆಯೋದಕ್ಕೆ? ಹ್ಞೂ. ಯಾಕೆ ಅಣ್ಣ, ನಾನು ನಿಮಗೆ ಪ್ರಶಸ್ತಿ ಪ್ರದಾನ ಮಾಡಿಸಿದ್ನಲ್ಲ, ಅಲ್ಲಿ ನಿಮಗೆ ಘನತೆ ಗೌರವ ಹೆಚ್ಚಾಯ್ತಲ್ಲ, ಆ ಹೊಟ್ಟೆ ಕಿಚ್ಚಿಗೆ ನನ್ನ ಮಕ್ಕಳು ಗುಂಪು ಕಟ್ಕೊಂಡು ನನ್ನನ್ನು ಹೊಡೆಗೆ ಬಂದ್ಬಿಟ್ರಣ್ಣ. ನೀನೇನು ಕೈಗೆ ಬಳೆ ತೊಟ್ಕೊಂಡಿದ್ದೀನೋ? 2 ಬಾರಿಸ್ಬೇಕಿತ್ತು ತಾನೇ? ನನಗೊಂದ್ಸಲಿ ಜೀವನೇ ಬಾಯಿ ಬಂದಂಗೆ ಆಗೋಯ್ತಣ್ಣ. ಏಯ್, ಗಂಡಸಲ್ವೇನ ನೀನು? ಗಂಡಸ್ತರ ಬದುಕೋ. ಮಾಡೋ ಕೆಲಸ ಎಲ್ಲ ಬಿಟ್ಟು ಹೆಂಗಸರು ಮಾಡೋ ಕೆಲಸ ಮಾಡೋಕೆ ಶುರು ಮಾಡಿದ್ರೆ ಹಿಂಗೆ ಆಗೋದು. ನಂಗೆ ಗೊತ್ತಿತ್ತು ಹಿಂಗೆ ಆಗುತ್ತೆ ಅಂತ. ಶ್ಯಾಮ್ ಚಿಕ್ಕಪ್ಪ ರವಿ ಮಾವ ಒಳ್ಳೆತನ ನೋಡಿ ಪಾವಂಗೆ ತಡ್ಕೊಳಕ್ ಆಗ್ತಿಲ್ಲ. ಈಗ ಬಕ್ರಾ ರಂಗ ಆಗಿದ್ದಾನೆ. ಅಲ್ಲಣ್ಣ, ನಾನು ಇಲ್ಲಿ ಅಡುಗೆ ಮನೆ ಹುಚ್ಚಬಾಯಿ, ನನ್ನ ಮುಂದೆ ಹೆಂಡತಿ ಜುಟ್ಟು ಹಿಡಿತಾರ ನಾಟಕ ಮಾಡಿ ಮನೇಲಿ ಸೌಟ್ ಹಿಡಿತೀಯ. ನನ್ಗೆ ಗೊತ್ತಿಲ್ವಾ ನಿಮ್ಮೆಲ್ಲರ? ನೀನು ಬಂಡವಾಳ. ಅಯ್ಯೋ ಅಣ್ಣ, ನಿಜವಾಗ್ಲು ನನ್ನನೆಗೂ 10-12 ಜನ ನನ್ನ ಗುಂಪು ಕಟ್ಕೊಂಡು ಹೊಡೆಯಕ್ಕೆ ಬಂದಿದ್ರಣ್ಣ. ಏಯ್ ಹಾಗೆಲ್ಲ ಸುಮ್ಮನೆ ಬೊಗಳೆ ಬಿಡ್ಬೇಡ. ಎಲ್ಲ ಕಣ್ಣಲ್ಲಿ ನೋಡೋಕೆ ಆಗ್ತಿಲ್ಲ, ಇನ್ನು ಬಾಯಲ್ಲಿ ತಿನ್ಬೇಕಲ್ಲಪ್ಪ. ಶಕ್ತಿ, ಸ್ವೀಟ್ ತಗೋಪ್ಪ. ಥ್ಯಾಂಕ್ ಯು. ನಿಮಗೆಲ್ಲ ಕೊಟ್ಟ ಮೇಲೆ ನಿಮಗೆ ತಗೊಳ್ಳಿ ಸರ್. ಅಯ್ಯೋ ಬೇಡ, ಪರವಾಗಿಲ್ಲ. ದಯಮಾಡಿ ತಗೊಳ್ಳಿ ಸರ್.
ಏ ತಗೊಳ್ಳೋ ತಿನ್ನೋ. ಅಯ್ಯೋಣ ನಾನು ನಿಮ್ಮನ್ನು ಬಿಟ್ಟು ಏ ತಿನ್ನೋ ಪರವಾಗಿಲ್ಲ, ಬಸ್ ಬೇರೆ ನಿಲ್ಸಿಲ್ಲ ಅಂತೀಯ. ಶಾಮಣ್ಣವ್ರೆ ನೀವು ಕೂತ್ಕೊಳ್ಳಿ. ನನಗೆ ನಿಮ್ಮ ಜೊತೆ ಸ್ವಲ್ಪ ಮಾತಾಡೋದಿತ್ತು. ತುಂಬ ಥ್ಯಾಂಕ್ಸ್ ಸರ್. ಥ್ಯಾಂಕ್ಸಾ? ಯಾಕೆ? ಮನಸಾರೆ ಹೇಳ್ತೀನಿ ಸರ್, ನನಗೆ ತುಂಬ ಸಂತೋಷ ಆಯಿತು ಸರ್. ನಾನು ನನ್ನ ಮಗಳನ್ನ ಅವಳು ಚಿಕ್ಕಂದಿನಿಂದಲೂ ತುಂಬ ಪರಿಶ್ರಮ ಹಾಕಿ ಚೆನ್ನಾಗಿ ಬೆಳೆಸಿದ್ದೀನಿ ಸರ್. ಅವಳಿಗೆ ಎಲ್ಲದರಲ್ಲೂ ಉತ್ತಮವಾದ್ದೇ ಸಿಗಬೇಕು ಅಂತ ತುಂಬ ಶ್ರಮ ಹಾಕಿದ್ದೀನಿ. ಮಗಳ ಮದುವೆ ಬಗ್ಗೆ ಯಾವತ್ತೂ ಯೋಚನೆ ಮಾಡಲಿಲ್ಲ. ಅವಳು ಚೆನ್ನಾಗಿ ಓದಬೇಕು, ಎತ್ತರಕ್ಕೆ ಬೆಳಿಬೇಕು, ಒಳ್ಳೆ ಪೊಸಿಷನ್ಗೆ ಬರಬೇಕು ಅಂತ ಅಷ್ಟೇ ನಾನು ಯೋಚನೆ ಮಾಡಿದ್ದು. ನಮ್ಮ ಜನನಿ ವಿಚಾರದಲ್ಲಿ ಅವಳು ಯಾವುದೇ ತೀರ್ಮಾನ ತಗೋಬೇಕಾದ್ರು ಒಂದು ಸತಿ ಅಲ್ಲ 1,000 ಸತಿ ಯೋಚನೆ ಮಾಡಿದ್ದೀನಿ. ವಾಸ್ತವದಲ್ಲಿ ಇದೇ ಮೊದಲನೇ ಸಲಿ ಅವಳು ಮದುವೆ ವಿಚಾರದಲ್ಲಿ ನಾನು ತುಂಬ ಬೇಗ ತೀರ್ಮಾನ ತಗೊಂಡ್ಬಿಟ್ಟಿದ್ದೀನಿ. ನೀವು ಮೊದಲನೇ ಸಲ ಬಂದ್ರಲ್ಲ, ಆಗ ನಮ್ಮಲ್ಲಿ ಎಲ್ಲರೂ ವಿರೋಧಿಸಿದ್ರು. ಭಾವ, ಆ ಮಾತೆಲ್ಲ ಈಗ ಯಾಕೆ? ಇಲ್ಲ ಬಾವ, ನಾನು ಎಂಥ ಒಳ್ಳೆ ತೀರ್ಮಾನ ತಗೊಂಡಿದ್ದೀನಿ ಅಂತ ಎಲ್ಲರಿಗೂ ಗೊತ್ತಾಗಬೇಕು. ಸರ್, ಮುಕ್ತವಾಗಿ ಹೇಳೋದಾದ್ರೆ ನಾನು ತುಂಬ ದೊಡ್ಡ ಶ್ರೀಮಂತರ ಮನೆಯಲ್ಲಿ ಹುಟ್ಟಿದವನು ಸರ್. ಆದರೆ ಇವತ್ತು ಆಸ್ತಿ ಪಾಸ್ತಿನೂ ಇಲ್ಲ, ಒಳ್ಳೆ ದುಡಿಮೆನೂ ಇಲ್ಲ ಸರ್. ಭಾವ ಸುಮ್ಮನೆ ರೀ, ಆಯಿತು. ಇರ್ಲಿ ಬಿಡಿ, ಪಾಪ ಅವರು ಅವ್ರ ಮನಸ್ಸಲ್ಲಿರೋದನ್ನೇನು ಹೇಳ್ಕೊಳ್ತಿದ್ದಾರೆ. ಇಂಥ ಒಂದು ಒಳ್ಳೆ ಸಂಬಂಧ ಸಿಗತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ ಸರ್. ನಮ್ಮ ಜನನಿ ತುಂಬ ಚೆನ್ನಾಗಿ ಬೆಳೀತಾಳೆ, ಒಳ್ಳೆ ಎತ್ತರಕ್ಕೆ ಇರ್ತಾಳೆ ಅಂತ ತುಂಬ ನಂಬಿಕೆ ಇತ್ತು. ಆದರೆ ಆ ನಂಬಿಕೆ ತಮ್ಮಿಂದ ನಿಜವಾಯಿತು ಸರ್. ನನಗೆ ತುಂಬ ಹೆಮ್ಮೆ ಅನಿಸುತ್ತೆ ಸರ್. ನಾನು ತುಂಬ ಸಂತೋಷವಾಗಿದ್ದೀನಿ ಸರ್. ಧನ್ಯವಾದ ಸರ್, ಧನ್ಯವಾದ ಸರ್. ಏನು ಶಾಮಣ್ಣ ನೀವು ಥ್ಯಾಂಕ್ಸು ಗಿಂಗ್ಸು ಹೇಳ್ಕೊಂಡು? ಒಳ್ಳೇದಾಗ್ತಿದೆ ತಾನೇ, ಸಾಕು ಬಿಡಿ, ನಾವು ಮುಂದಿನ ಕೆಲಸ ನೋಡೋಣ. ಮೊದಲಿಂದಲೂ ಸರ್ ಇವ್ರು ಯಾರಿಗೂ ನಂಬಿಕೆ ಇರಲಿಲ್ಲ. ಇಂಥ ಒಳ್ಳೆ ಸಂಬಂಧ, ದೊಡ್ಡ ಸಂಬಂಧ ತಂತಾನೆ ಹೇಗೋದು ಬಂತು ಅಂತ ಮನಸ್ಸಲ್ಲಿ ಏನೋ ಒಂಥರ ಗೊಂದಲ, ಸಂದೇಹ ಎಲ್ಲ ಇತ್ತು. ಅಲ್ಲೋ ಸುಮತಿ? ಯಾಕೆ ಇಷ್ಟೊಂದು ಅವಸರ ನಿನಗೆ ಜನನಿ ಮದುವೆ ವಿಚಾರದಲ್ಲಿ ಅಂತ ಇವರೆಲ್ಲರೂ ನನ್ನ ಕೇಳ್ತಿದ್ರು. ಅಷ್ಟೇ ಯಾಕೆ, ನನ್ನ ಮಗಳಿಗೂ ಇಷ್ಟ ಇರಲಿಲ್ಲ ಮೊದಲು. ಆದರೆ ಮೊದಲನೇ ದಿವಸದಿಂದ ಈ ಹೊತ್ತಿನವರೆಗೂ ತುಂಬ ತೀವ್ರವಾಗಿ ನಂಬ್ಕೊಂಡಿದ್ದವನು ನಾನೊಬ್ಬನೇ ಸರ್. ಆಮೇಲೆ ಹೋಗ್ತಾ ಹೋಗ್ತಾ ಎಲ್ಲರಿಗೂ ಅರ್ಥವಾಯಿತು. ಬೀಗರು ಎಲ್ಲರ ಮನೆಗೂ ನಾವು ಲಗ್ನ ಪತ್ರಿಕೆ ಕೊಟ್ಕೊಂಡು ಬಂದ್ವಲ್ಲ, ಆಗೆಲ್ಲರಿಗೂ ಸಮಾಧಾನವಾಯಿತು. ನಿಜವಾಗಿಯೂ ಮನಸಾರೆ ಹೇಳ್ತಿದ್ದೀನಿ ಸರ್, ನಾನೇ ಇದನ್ನು ನಿರೀಕ್ಷೆ ಮಾಡಿರಲಿಲ್ಲ. ನಾನೀಗ ಹೇಳ್ತೀನಿ ಅಂತ ತಪ್ಪು ತಿಳಿಬೇಡಿ. ನಿಮ್ಮ ಕುಟುಂಬಕ್ಕೆ ಬಂದಂಥ ಎಲ್ಲ ಸೊಸೆಯಂದರು ಸಾಧಾರಣ ಮಟ್ಟದಿಂದ ಬಂದವರು ಅಂತ ಕೇಳಿದ್ದೆ. ಆದರೆ ಒಬ್ಬೊಬ್ಬರನ್ನು ಹೋಗಿ ಭೇಟಿ ಮಾಡಿದ್ಮೇಲೆ ಅವರು ಓದು, ಅವ್ರು ಮಾಡಿದ ಸಾಧನೆ ಇದೆಲ್ಲ ತಿಳ್ಕೊಂಡಾದ್ಮೇಲೆ ತುಂಬ ಹೆಮ್ಮೆ ಅನ್ನಿಸ್ತು ಸರ್. ಹೆಣ್ಮಕ್ಳಿಗೆ ಎಷ್ಟು ಪ್ರಾಮುಖ್ಯತೆ ಕೊಟ್ಟಿದ್ದೀರಿ ಸರ್. ನಿಜವಾಗಿಯೂ ದೊಡ್ಡವರು ಸರ್ ನೀವು. ಹೆಣ್ಣು ಮಕ್ಕಳಿಗೆ ಇಷ್ಟು ಪ್ರೋತ್ಸಾಹ ಮಾಡ್ತಿದ್ದೀರಲ್ಲ, ದೊಡ್ಡ ವಿಷಯ ಸರ್. ನೀವು ಹೇಳಿದ್ದು ಸರಿ ಸರ್. ಈ ಜಾತಕ ಜ್ಯೋತಿಷ್ಯ ನಿಜವಾಗಿಯೂ ಇದರಲ್ಲೇನಿಲ್ಲ. ಹೌದು, ಮೊದಲು ನಮಗೂ ಒಂದು ಅನುಮಾನ ಇತ್ತು. ಆದರೆ ಯಾವಾಗ ನಾವೆಲ್ಲ ನಿಮ್ಮ ಮನೆಗೆ ಬಂದು ನೋಡಿದ್ವಿ, ಆವಾಗ ನಂಬಿಕೆ ಬಂತು. ಎಷ್ಟು ಒಳ್ಳೆ ಹುಡುಗ, ಎಂಥ ಒಳ್ಳೆ ಕುಟುಂಬ. ನೀವೆಲ್ಲ ಸಿಗೋದಕ್ಕೆ ನಾವು ಅದೃಷ್ಟ ಮಾಡಿದ್ವಿ. ನಾವೇ ಹುಡುಕಿದ್ರು ಈ ಥರ ಸಂಬಂಧ ನಮಗೆ ಸಿಗ್ತಾ ಇರಲಿಲ್ಲ. ನಮ್ಮನ್ನೊಂದು ಚಿಂತಂತ ಗುಣ, ಅದಕ್ಕೆ ಗುಣಶೇಖರ ಅಂತ ಹೆಸರಿಟ್ಟಿರೋದು.
ಮುಚ್ಚ ಬಾಯ್, ನನಗೆ ಹೊಗಳಿಕೆಲ್ಲ ಆಗಲ್ಲ ಅಂತ ಗೊತ್ತಿಲ್ಲ ನನಗೆ. ನಿಮ್ಮ ರಿಲೇಟಿವ್ಸ್ ಅಲ್ಲಿ ಭಾವನ್ ತರ ಹುಡುಗ ಇದ್ರೆ ಹೇಳಿ ಅಂಕಲ್, ನಾನ್ ಮದ್ವೆ ಆಗ್ತೀನಿ. ಅರೆ ನಾನ್ ಜೋಕ್ ಮಾಡ್ತಿಲ್ಲ, ಸೀರಿಯಸ್ ಆಗಿ ಹೇಳ್ತಿರೋದು. ಸರಿ ಆಯ್ತು, ಹುಡ್ಕೋಣ ಬಿಡು. ನಿಂಗೆ ಹುಡುಗ ಯಾವ ಥರ ಇರಬೇಕು ಅಂತ? ನಮ್ ಭಾವನ್ ತರ ಕ್ಯೂಟ್ ಆಗಿ, ಹ್ಯಾಂಡ್ಸಮ್ ಆಗಿ, ಒಂದ್ ಸ್ವಲ್ಪ ರಿಚ್ಚು, ಬರೀ 2 ಕಾರು 1 ಬಂಗ್ಲೋ ಇದ್ರೆ ಸಾಕಪ್ಪ ನಂಗೆ. ನನ್ ಬ್ಯೂಟಿಗೆ ಮ್ಯಾಚ್ ಆಗ್ತಿದ್ರು ಪರವಾಗಿಲ್ಲ, ಒಂದ್ ಸುಮಾರಾಗಿದ್ರು ಓಕೆ. ಆದ್ರೆ ನಂಗೆ ನಾಯಕ್ ಫ್ಯಾಮಿಲಿ ಅವರಾದ್ರಂತೂ ಇನ್ನೂ ಓಕೆ, ಡಬಲ್ ಓಕೆ. ಇವಳಿಗೆ ಏನಕ್ಕ ಬಂದಿದೆ ನಮ್ಮನೆ ಬಾತ್ರೂಮ್ ತೊಳಿಯೋದಕ್ಕೆ? ಸುಮ್ಮನೆ ಮರೈತಿ. ನಾಯಕ್ ಫ್ಯಾಮಿಲಿ ಬೆಸ್ಟ್ ಹುಡುಗ ಅಂದ್ರೆ ನಮ್ಮ ಅಣ್ಣನೇಮ್ಮ. ಓಕೆನಾ ನಿಮ್ಗೆ? ಹಾ ನಂಗೋಕೆ, ಆದ್ರೆ ಈಶ್ವರಿಯವ್ರಿಗೆ ಓಕೆನಾ ಕೇಳಿ. ಏನ್ ಮೇಡಮ್, ನಿಮ್ಗೆ ಓಕೆನಾ? ಅಂಜನಾ, ಏನಮ್ಮ ಮಾತಾಡ್ತಾ ಇದ್ಯಾ? ಅಯ್ಯೋ ಪರವಾಗಿಲ್ಲ ಬಿಡಿ, ಅದೇನು ಚಿಕ್ಕ ಹುಡುಗಿಏನೋ ತಮಾಷೆಗೆ ಮಾತಾಡ್ತಿದೆ, ಅವನೇನೋ ತಲೆ ಕೆಟ್ಟವನೇನೋ ಮಾತಾಡ್ತಿದ್ದಾನೆ. ನೀವ್ಯಾಕೆ ಬೇಜಾರು ಮಾಡ್ಕೊತೀರಿ? ಇವನು ತಟ್ಬೇಕು ಇವನಿಗೆ 4. ಏಯ್ ತಿಂತಿದೀಯ ತಾನೆ? ತಿನ್ನು. ಅಯ್ಯೋ ನೀವು ಹಾಗೆ ಕೂತಿದ್ರಲ್ಲ, ನಿಮ್ಗೆ ಏನಿಷ್ಟ ಅಂತ ಹೇಳಿ, ನಾನು ಬೇಗ ಅಡುಗೆ ಮಾಡಿಬಿಡ್ತೇನೆ. ಅಯ್ಯೋ ಹೌದು ಸರ್, ತಾವು ತಿನ್ನಲೇ ಇಲ್ಲ. ಅಯ್ಯೋ ಏನು ಬೇಡ, ಏನು ಬೇಡ, ತಪ್ಪು ತಿಳ್ಕೊಬೇಡಿ. ನಾವು ಮದುವೆ ಮುಂಚೆ ಎಲ್ಲೂ ಹೀಗೆ ಹೊರಗೆ ಹೋಗಂಗಿಲ್ಲ. ಹೋದ್ರೂ ಊಟ ತಿಂಡಿ ಮಾಡೋ ಪದ್ಧತಿ ನಮ್ಮಲ್ಲಿಲ್ಲ. ಸರ್ ತಮಗೆ ಉಳ್ಕೊಳ್ಕೂ ವ್ಯವಸ್ಥೆ ಮಾಡಿದ್ದೀನಿ. ಶಾಮಣ್ಣವ್ರೆ, ನಾವು ಊಟನೇ ಬೇಡ ಅಂತಿದ್ದೀವಿ, ಇನ್ನು ಉಳ್ಕೊಳ್ಳೋ ಮಾತಿಲ್ಲಿದೆ. ನಾನು ಹೋಟ್ಲಲ್ಲಿ ರೂಮ್ ಬುಕ್ ಮಾಡಿದ್ದೀನಿ. ಬುಕ್ ಮಾಡಿದ್ದೀನಾ? ಹೂವಣ್ಣ, ಬುಕ್ ಮಾಡಿದ್ದೀನಿ. 5 ಸ್ಟಾರು. ಅಲ್ಲಿ ಯಾವಾಗಲೂ ಉಳ್ಕೊತೀವಿ, ಅಲ್ಲೇ ತಾನೆ? ಹ್ಞೂ ಅದೇ. ಸ್ವಲ್ಪ ಇರಿ, ದೀಪ ಹಚ್ಚೋ ಟೈಮ್ ಆಯಿತು. ಹೆಣ್ಮಕ್ಳಿಗೆಲ್ಲ ಕುಂಕುಮ ಕೊಟ್ಬಿಡ್ತೀನಿ. ಕೂತಿರಿ. ಸರಿ. ಇದು ನನ್ನ ಕಡೆಯಿಂದ ನಿಮ್ಮ 3 ಜನರಿಗೂ ಒಂದು ಗಿಫ್ಟ್. ಸಲ್ವಾರ್ ತಂದಿದ್ದೀನಿ, ನಿಮ್ಗೆ ಇಷ್ಟ ಆಗುತ್ತೋ ಇಲ್ವೋ ಗೊತ್ತಿಲ್ಲ. ಸಲ್ವಾರ? ಹಾ, ನೀವು ಡೈಲಿ ಆಫೀಸ್ಗೆ ಹೋಗೋರಲ್ವಾ, ಸೀರೆ ಆದರೆ ಒಕೇಶ್ನಲಿ ವೇರ್ ಮಾಡ್ತೀರಾ, ಅದಕ್ಕೆ ಸಲ್ವಾರ್ ಆದರೆ ಯೂಸ್ ಆಗುತ್ತೆ ಅಂತ ತಂದೆ. ಹೌದೌದು, ನಾವು ಸೀರೆನೆಲ್ಲ ಯಾವಾಗಲೂ ಒಂದ್ಸಲ ಉಟ್ಕೊಳ್ಳೋದು. ತಗೊಳ್ಳಿ. ಈಶ್ವರಿ ಹೊರಡೋಣ. ಸೊ 1 ನಿಮಿಷ ಹೇಳಿ ಶ್ರವಣ, ಹೇಳಿ. ಮಗಳ ಮದುವೆನ ತುಂಬಾ ಅದ್ದೂರಿಯಾಗಿ ಮಾಡಬೇಕು ಅಂತ ನಾವು ಅಂದ್ಕೊಂಡಿದ್ವಿ. ಅವಳ ಮದುವೆ ಬಗ್ಗೆ ನಾವು ಅಷ್ಟಾಗಿ ಕಾಳಜಿ ವಹಿಸಲಿಲ್ಲ. ಬರೀ ಓದಿನ ಬಗ್ಗೆ ಹೆಚ್ಚು ತಲೆ ಕೆಡಿಸ್ಕೊಂಡ್ಬಿಟ್ವಿ. ಈಗ ಇಷ್ಟು ಬೇಗ ಮದುವೆ ನಿಶ್ಚಯ ಆಗುತ್ತೆ ಅಂತ ನಮಗೂ ಗೊತ್ತಿರಲಿಲ್ಲ. ನಾವೇನೋ ಬರೀ ನಿಶ್ಚಿತಾರ್ಥ ಮಾಡ್ಕೊಡಿ ಸಾಕು, ಏನು ಬೇಡ, ಅಪೇಕ್ಷೆ ಇಲ್ಲ ಅಂತ ಹೇಳಿದ್ದೀರಿ. ಆದರೆ ನಾವು ನಮ್ಮ ಕಡೆಯಿಂದ ಏನು ಮಾಡದಿದ್ರೆ ಸರಿ ಆಗೋಲ್ಲ. ಅದಕ್ಕೆ ಆ ವಿಚಾರವಾಗಿ ತಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಾಗಿತ್ತು. ಆಯ್ತು, ಅದೇನು ಹೇಳಿ, ನೇರವಾಗಿ ಹೇಳಿ, ಪರವಾಗಿಲ್ಲ. ತಮ್ಮಂತಸ್ತಿಗೆ ತಕ್ಕ ಹಾಗೆ ಮದುವೆ ಮಾಡ್ಕೊಳಕ್ ಆಗ್ತಾ ಇಲ್ಲ. ನಮ್ಮ ಶಕ್ತಿಯಾನುಸಾರ ಖಂಡಿತ ಮಾಡ್ತೀವಿ. ಅಪ್ಪ ಪ್ಲೀಸ್, ಈಗಲೇ ನೀವು ನನಗೋಸ್ಕರ ತುಂಬ ಕಷ್ಟಪಟ್ಟಿದ್ದೀರಾ, ಇನ್ನೇನು ನೀವು ಮಾಡೋದು ಬೇಡ ಅಪ್ಪ. ಜನನಿ, ದೊಡ್ಡೋರು ಮಾತಾಡ್ಬೇಕಾದ್ರೆ ಸುಮ್ಮನೆ ಇರ್ಬೇಕಮ್ಮ. ಅಮ್ಮ, ಇದು ನನ್ನ ಜೀವನ. ಆಲ್ರೆಡಿ ನಾನು ಸಕ್ಸಸ್ಫುಲ್ ಆಗಬೇಕು ಅಂತ ಅಪ್ಪ ನನಗೋಸ್ಕರ ತುಂಬ ಮಾಡಿದ್ದಾರೆ, ತುಂಬ ಸಪೋರ್ಟ್ ಮಾಡಿದ್ದಾರೆ, ಸ್ಯಾಕ್ರಿಫೈಸಸ್ ಮಾಡಿದ್ದಾರೆ, ನನಗೊಳ್ಳೆ ಎಜುಕೇಷನ್ ಕೊಡಿಸಿದ್ದಾರೆ. ಏನೇ ಕಷ್ಟ ಬಂದರೂ ಅದನ್ನು ಎದುರಿಸೋ ತಾಳ್ಮೆ, ಧೈರ್ಯ ನನ್ನಲ್ಲಿ ತುಂಬಿದ್ದಾರೆ. ಇನ್ನೇನು ಕೊಡಬೇಕು ಅಪ್ಪ? ಪ್ಲೀಸ್ ಅಪ್ಪ, ಈ ವಿಷಯದ ಬಗ್ಗೆ ಇನ್ನೊಂದ್ಸತಿ ಮಾತಾಡೋದು ಬೇಡ.
ನಾವು ಸಿಂಪಲ್ ಆಗಿ ಮದುವೆ ಆಗೋಣ ಅಂತ ನಾನು ಶಕ್ತಿ ಗಟ್ಟಿ ನಿರ್ಧಾರ ಮಾಡಿದ್ದೀವಿ. ಅಯ್ಯೋ ಅಲ್ಲಮ್ಮ, ಊರಲ್ಲಿ ಸಂಬಂಧಿಕರು ಸ್ನೇಹಿತರು ನಿಂತಿರು ಅಂತ ಎಷ್ಟು ಜನ ಇರಲ್ಲ ಅಲ್ಲ, ಅವರೆಲ್ಲ ಏನು ಅನ್ಕೊಳ್ಳಲ್ಲ. ನೀವು ಅವ್ರ ಬಗ್ಗೆ ಸ್ವಲ್ಪ ವಿಚಾರ ಮಾಡಬೇಕಲ್ವಾ? ಯಾರು ಏನು ಬೇಕಾದರೂ ಅಂದ್ಕೊಡಿ, ಪರವಾಗಿಲ್ಲ. ನಮ್ಗೆ ಅದ್ರ ಬಗ್ಗೆ ಯೋಚನೆ ಇಲ್ಲ. ಜೊತೆಗೆ ಬಾಳ್ಬೇಕಾಗಿರೋದು ನಾನು ಶಕ್ತಿ. ಅದಕ್ಕೆ ನಾವು ನಿರ್ಧಾರ ತಗೊಳ್ಳೋದು ಸರಿ ಅಲ್ವಾ? ನಾಳೆ ಕಷ್ಟ ನಷ್ಟ ತೊಂದರೆ ಏನೇ ಬಂದರೂ ನಮಗೆ ಬರುತ್ತೆ. ನಾವದನ್ನು ಎದುರಿಸ್ಬೇಕು. ಹಾಗಾಗಿ ನಮ್ಮ ಡಿಸಿಷನ್ ಮುಖ್ಯ ಅಲ್ವಾ? ಅಲ್ವಾ ಅಂಕಲ್? ನಾನು ಹೇಳ್ತಿರೋದು ಸರಿ ಇದೆ ಅಲ್ವಾ? ನೀವೀ ವಿಷಯದಲ್ಲಿ ನಮ್ಮ ಪರವಾಗಿ ನಿಲ್ತೀರಾ ಅಂತ ನನಗೆ ನಂಬಿಕೆ ಇದೆ. ಆದರೂ ನೀವು ಒಂದ್ಸತಿ ಬಾಯ್ಬಿಟ್ಟು ಹೇಳಿದ್ರೆ ಅಪ್ಪ ಅಮ್ಮಂಗೂ ಸಮಾಧಾನ ಆಗುತ್ತೆ. ನಾನು ಹೇಳಿರೋದ್ರಲ್ಲಿ ಏನಾದರೂ ತಪ್ಪಿದ್ರೆ ಕ್ಷಮಿಸಿ.